ಮಾತ್ರೆಗಳು, ದಾನ. ಅಮ್ಮ ಭಿಕ್ಷೆ ನೀಡ್ರಮ್ಮ ಎಂದೊಂದು ವ್ಯಕ್ತಿ ಹೊರಬಾಗಿಲಿನಲ್ಲಿ 10 ಸಲ ಕೂಗಿ ನಿಂತಿತು. ಏ ಹೋಗೋ ಎಂದು ಆಫೀಸು ಕೊನೆಯಿಂದ ಒಂದು ಗರ್ಜನೆ ಬಂತು. ಕೂಸು ಹಸಿದಿದೆ ಅಯ್ಯ, ಏನಾದರೂ ಹಾಕಿ ಎಂದು ಸವಾಲು ಬಂತು. ರಾಯರು ಕಿಡಿಕಿಡಿಯಾಗಿ ಹೊರಗೆ ಬಂದರು. ಹಲ್ಲು ಮಸೆಯುತ್ತಾ, ಮೀಸೆ ಕಡಿಯುತ್ತಾ, ಹೋಗ್ತೀಯಾ ಇಲ್ವಾ ಎಂದು ಗದರಿ ಹಾಕಿ ಕಣ್ಣಿಂದ ಕೆಂಡ ಕಾರಿದರು. ಇನ್ನೂ ರಾಯರ ಹೃದಯದ ಮೇಲೆ ಭರವಸೆ ಇಟ್ಟು ಕಲ್ಲಿನಂತೆ ನಿಂತಳು. ಆದರೆ ರಾಯರ ಹೃದಯವು ಕಲ್ಲು ಎಂಬುದು ಅವಳಿಗೆ ತಿಳಿಯದು. ಎದ್ದಾಗ್ನಿಂದ ಮಲಗುವವರೆಗೂ ಭಿಕ್ಷೆ ಹಾಕಲಿಕ್ಕೆ ಒಂದು ಆಳ್ಬೇಕು, ನಡಿಯ ಮುಂದೆ ಎಂದು ಅಪ್ಪಣೆ ಕೊಡಿಸಿ ಒಳಬಾಗಲಲ್ಲಿ ಬಂದರು. ಎಲ್ಲರೂ ಹೀಗೆ ಅಂದ್ರೆ ಬಡವರು ಹೊಟ್ಟೆ ಹೇಗೆ ತುಂಬಬೇಕು ಸ್ವಾಮಿ ಅಂಜುತ್ತ ನುಡಿದಳು. ಕೂಲಿ ಯಾಕೆ ಮಾಡಬಾರ್ದು, ನಿನ್ಗೇನ್ ಕೈ ಇಲ್ವೇ, ಕಾಲಿಲ್ವೇ ಎಂದು ಟೀಕಿಸಿದರು. ಧರ್ಮಾಸ್ಪತ್ರೆಯಲ್ಲಿ ಹೆರಿಗೆಯಾಗಿ ತಿಂಗಳಾಯಿತು ನನ್ನೊಡಿಯ. ಈ ಕೂಸನ್ನು ಕಟ್ಟಿಕೊಂಡು ಉತ್ತರವಿತ್ತವಳ ಅಧಿಕ ಪ್ರಸಂಗಕ್ಕೆ ರಾಯರು ಕೋಪಾವೇಶಕ್ಕೀಡಾದರು. ಬಾಯಿಗೆ ಬಂದಂತೆ ಬಂದರು. ಮರು ಮಾತಾಡಲಿಲ್ಲದೆ ಭಿಕ್ಷುಕಿ ಅಲ್ಲಿಂದ ಮಾಯವಾದಳು. ಮೇಜಿನ ಮುಂದೆ ಕುಳಿತು ರಾಯರು ಆಫೀಸು ಪುನಃ ಪ್ರಾರಂಭ ಮಾಡಿದರು. ಅಷ್ಟರಲ್ಲೇ ಢಣ್ ಢಣ್ ಗೋವಿಂದ, ರಾಮು ದಾಸಪ್ಪನಿಗೆ ಅಕ್ಕಿ ಹಾಕೋ ಎಂದರು. ದೊಡ್ಡ ಬೊಗಸೆಯಲ್ಲಿ ಅಕ್ಕಿ ತಂಬಿಗೆಗೆ ಬಿದ್ದವು. ಶನಿವಾರ ಸ್ವಾಮಿ, ದಾಸಪ್ಪನಿಗೇನಾದರೂ ದಕ್ಷಿಣೆ ದಾನ ಮಾಡಿ ಗೋವಿಂದನಿಂದ ಸಲಹೆ ಬಂತು. ಈ ಆಣೆ ಕೊಟ್ಟು ಕಳಿಸೋ ರಾಮು. ದಾಸಪ್ಪನ ಗರುಡಗಂಬಕ್ಕಿಷ್ಟು ಎಣ್ಣೆ ಹಾಕಿರಮ್ಮ ಎಂದು ಮತ್ತೆ ಗೋವಿಂದನ ಅಪ್ಪಣೆಯಾಯಿತು. ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಹೋಗಬಾರಪ್ಪ, ಕೈಲಿ ಕೆಲಸ ಇದೆ ಒಳಗಿನಿಂದ ಧ್ವನಿ ಬಂತು. ದಾಸಪ್ಪನಿಗೆ ಎಣ್ಣೆ ಹಾಕೋಕ್ ಆಗದಷ್ಟೇ ಏನೇ ಕೆಲಸ ನಿನಗೆ ಎಂದೆದ್ದು ಬಂದರು ರಾಯರು. ಆಗಲೇ ಹಾದಿ ಹಿಡಿದ ದಾಸಪ್ಪ ರಾಯರ ಧ್ವನಿ ಕೇಳಿ ನಿಂತ. ರಾಯರೇ ಸ್ವತಃ ಎಣ್ಣೆ ಹಾಕಿದರು. ದಾಸಪ್ಪನದು ಒಳ್ಳೆ ಸುಖದ ದೇಹ, 6 ಅಡಿ ಎತ್ತರ, 3 ಅಡಿ ಅಗಲ, ಬಿಸಿಲಿಗೆ ಸುಟ್ಟ ಕಪ್ಪು ಬಣ್ಣ, ದೃಢಕಾಯ, ದೊಡ್ಡ ಮೀಸೆ, ಜಾಗಟೆ ಮೇಲೆ, ತಂಬಿಗೆಯ ಮೇಲೆ, ಹಣೆ ಮೇಲೆ 3 ನಾಮ. ಢಣ್ ಢಣ್ ಗೋವಿಂದ. ಮುಂದಿನ ಮನೆಗೆ ಹೊರಟ. ಗೋವಿಂದನನ್ನು ನೋಡುತ್ತಾ ಹಾಗೆಯೇ ನಿಂತರು ರಾಯರು. ಮುಂದೆ ನಿಂತ ಮಗ ರಾಮು, ಇವನೇಕಪ್ಪ ಕೂಲಿ ಮಾಡಬಾರದು ಎಂದು ಪೂರ್ವ ಪಕ್ಷ ಮಾಡಿದ. ಬಾಯಿ ಮುಚ್ಚೋ ಅಧಿಕ ಪ್ರಸಂಗಿ ಉತ್ತರ ಬಂತು. ಹೊರಗೆ ಕಾರಿನ ಸಪ್ಪಳವಾಯಿತು. ರಾಯರು ಕಿಟಕಿಯಿಂದ ನೋಡ್ತಾರೆ. ಓಹ್, ಬಾಗಿಲಿಗೆ ಓಡಿ ಬಂದು ಬನ್ನಿ ಸ್ವಾಮಿ ಬನ್ನಿ ಎಂದರು. ಸ್ವಾಮಿ ಬಂದು ಕುರ್ಚಿಯಲ್ಲಿ ಕುಳಿತರು. ಕಾಫಿ ಲೋಟ ಅವ್ರ ಮುಂದೆ ಬಂತು. ಉಸಿನಗು. ಕಾಫಿ ಕುಡಿದಾಯ್ತು. ಸಿಗರೇಟ್ ಹೊತ್ತಿಸಿದ್ರು. ಒಂದು ದೊಡ್ಡ ಕೆಲಸದ ಮೇಲೆ ಬಂದಿದ್ದೆ. ಅಗತ್ಯ ಆಗ್ಬೋದು, ಹೇಳ್ಬಿಡಿ, ಸಂಕೋಚವೇಕೆ. ನಾನೊಂದು ಅನಾಥಾಶ್ರಮ ತೆಗೆಯಬೇಕೆಂದಿದ್ದೇನೆ. ತುಂಬಾ ಒಳ್ಳೆ ಕಾರ್ಯ, ಮಾಡಲೇಬೇಕು. ಹಣ ಸಹಾಯ ಬೇಕು. ನಿಮಗಿಲ್ಲ ಅಂತಾರಿಯೇ, ಊರಿಗೆ ತಂದೆ ನೀವು. ಎಷ್ಟಿದೆ ಚಂದ? ಅದು ಏನ್ ಬಿಡಿ, 4 ಆಣೆಯಿಂದ ಕುಬೇರನ ಸರ್ವಸ್ವವರೆಗೂ ಇದ್ದೇ ಇದೆ. ಆದ್ರೆ 500 ಕೊಟ್ಟವರ ಹೆಸರು ಮಾತ್ರ ಪತ್ರಿಕೆಯಲ್ಲಿ ಬರುತ್ತೆ. ಬರೆದುಕೊಳ್ಳಿ, ನಂದು 501. ಸಂತೋಷ. ಹಣ ಏನ್ ಸ್ವಾಮಿ? ಧರ್ಮ. ಸಿನಿಮಾ ನಟಿಯರ ಕಾರುಗಳನ್ನು ಅಣುಕಿಸುವಂತಹ ಆಸ್ಟಿನ್ ಕಾರು, ಬೆನ್ನಿಗೆ ಬುಡಕ್ಕೆ ಸ್ಪ್ರಿಂಗ್ ಕುಷನ್ನು, ಮೇಲೆ ವೆಲ್ವೆಟ್ ಗಾದಿ. ಗುಡಿಯ ಮುಂದೆ ಕಾರು ನಿಂತಿತು. ಜಯ ವಿಜಯರಂತೆ ನಿಂತಿದ್ದ ವಕೀಲ ಮಧ್ವೇಶ್ ರಾಯರು, ಡಾಕ್ಟರ್ ರಂಗಾಚಾರ್ಯರು ಮಹಾದ್ವಾರದಿಂದ ಓಡಿ ಬಂದು ಕಾರಿನ ಬಾಗಿಲು ತೆರೆದು ಕೈ ಜೋಡಿಸಿ ನಿಂತರು. ಸ್ವಾಮಿಗಳವರಿಗೆ ಸ್ವಾಗತ. ತ್ಯಾಗಮೂರ್ತಿ ಕೇಳುವುದೇನು? ಬಾಣಂತಿಯ ಬಣ್ಣ, ದುಂಡಾದ ಕಾಯ, ಕಾವಿ ಬಣ್ಣದ ಪಟ್ಟಿ ರೇಷ್ಮೆ ಉಡುಗೆ, ಚಿನ್ನದ ತಲೆಯುಳ್ಳ ಬೆಳ್ಳಿಯ ದಂಡಕಾಷ್ಟ ಕೈಯಲ್ಲಿ, ಛತ್ರ ಚಾಮರಾದಿಗಳಿಂದ ಕರೆತಂದಾಯಿತು. ಹೇಳಿ ಎಂಬ ಸಿಂಹಗರ್ಜನೆಯಾದ ಕೂಡಲೇ ಸಭೆಯೇ ಚೇತರಿಸಿಕೊಂಡು ಎದ್ದಿತು. ಶ್ಲೋಕವೊಂದನ್ನು ಹೇಳಿ ಇವತ್ತಿನ ವಿಷಯ ಮನುಷ್ಯ ಧರ್ಮ ಎಂದು ಹೇಳಿ ಆಜ್ಞೆ ಕೊಡಿಸಿದರು. ಮನುಷ್ಯ ಧರ್ಮ ಪಾಲಿಸುತ್ತಿರುವುದೇ ಸರ್ವ ವ್ಯಕ್ತಿಗಳ ಕರ್ತವ್ಯ ಎಂದು ಮುಕ್ತ ಕಂಠದಿಂದ ಕೂಗಿ ಹೇಳಿ ಯತಿರಾಜರು ಉಪನ್ಯಾಸವನ್ನು ಆರಂಭಿಸಿದರು. ಭಗವಂತನಿಂದ ನಿರ್ಮಿತವಾದ ಸರ್ವ ಪ್ರಾಣಿಗಳಲ್ಲಿಯೂ ಭೂತದಯ ಪಶ್ಚಾತ್ತಾಪವನ್ನೇ ಇಟ್ಟು ಧರ್ಮ ಅನ್ನುವಂತಹದ್ದನ್ನು ಪರಿಪಾಲನೆ ಮಾಡುವಂತಹದ್ದು
ಎಂದು ಹೇಳಿದರು. ಕುಳಿತವರಲ್ಲಿ ಮೂಲೆಯಲ್ಲಿರುವ ಮುದುಕನಿಗೆ ಕಮ್ಮು ಶುರುವಾಗಿ ಬಲಿತು ಹೆಚ್ಚಾಗಿ ಮೋರೆ ಕೆಂಪಾಗಿ ಎಲ್ಲರೂ ಅತ್ತ ಕಡೆಗೆ ನೋಡಿದರು. ತ್ಯಾಗಿಗಳು ಕೋಪಾವೇಶದಿಂದ ತಪ್ತರಾದರು. ಕೆಂಡವನ್ನು ಕಾರುವ ಕಣ್ಣುಗಳಿಂದ ವಕೀಲ್ ಮಧುವೇಶರನ್ನು ಒಮ್ಮೆ ನೋಡಿದರು. ಮುದುಕನ ಕೆಮ್ಮು ಮಾತ್ರ ಇನ್ನೂ ಆಂಜನೇಯನ ಬಾಲದಂತೆ ಬೆಳೆಯುತ್ತಲೇ ಇತ್ತು. ಮೂರ್ಖ ಎಂದು ಸಿಡಿಲು ಹೊಡೆದಂತೆ ಎಂದರು. ಕೆಮ್ಮು ಮುದುಕನನ್ನು ಆಗಲೇ ಯಾರೋ ಗುಡಿಯ ಹೊರಗೆ ಹೊತ್ತಿಟ್ಟರು. ಉಪನ್ಯಾಸವು ಸಾಂಗೋಪಾಂಗವಾಗಿ ಸಾಗಿತು. ಗುಡಿಯ ಒಳಭಾಗದಲ್ಲಿ ಆಡುತ್ತಿದ್ದ ಹುಡುಗರು ಒಮ್ಮೆಲೆ ಖಳ್ಳೆಂದು ಗಟ್ಟಿಯಾಗಿ ನಕ್ಕರು. ಬೆನ್ನಿನ ಮೇಲೆ ಮೂಡುವಂತೆ ಪ್ರಸಾದವು ದೊರೆಯಿತು. ಉಪನ್ಯಾಸವು ಸಾಂಗೋಪಾಂಗವಾಗಿ ಜರುಗಿತು. ಉಪನ್ಯಾಸ ಆದ ಮೇಲೆ ವಕೀಲ ಮಧುವೇಶ್ ರಾಯರು ಹಸಿದ ತೋಳನಂತೆ ಮನೆಗೆ ಬಂದರು. ಅಡಿಗೆ ಅಣಿಯಾಗಿರಲಿಲ್ಲ. ಏಕೆ ತಡ ಎಂದು ಹೆಂಡತಿಯೊಡನೆ ಯುದ್ಧವನ್ನೇ ಸಾರಿದರು. ಗುಡಿಗೆ ಉಪನ್ಯಾಸಕ್ಕೆ ಬಂದಿದ್ದೆ, ನೀವೇ ಬಾ ಅಂದಿದ್ರಲ್ಲ ಎಂದು ಪ್ರತ್ಯುತ್ತರ ಬಂತು. ಕೋಪ ಒಳತೆಗೆಟ್ಟು ಹೆಂಡತಿಯನ್ನು ಮೇಲಕ್ಕೆ ಏಳದಂತೆ ಹೊಡೆದರು. ಪಕ್ಕದ ಮನೆಯಿಂದ ಡಾಕ್ಟರ್ ರಂಗಾಚಾರ್ಯ ಹೆಂಡತಿ ಹೇಳುತ್ತಿದ್ದುದು ಕೇಳಿಬಂತು. ಅಡಿಗೆ ಆಗುವವರೆಗೂ ವಕೀಲರು ಡಾಕ್ಟರು ಕಟ್ಟೆಯ ಮೇಲೆ ಕುಳಿತರು. ಮನುಷ್ಯ ಧರ್ಮವನ್ನು ಬಹಳ ಚೆನ್ನಾಗಿ ಹೇಳಿದರು ಸ್ವಾಮಿಗಳು ಎಂದು ಮಾತಾಡಿಕೊಂಡರು. ಅಷ್ಟರಲ್ಲಿಯೇ ಕಾರು ಬುರ್ರೆಂದು ಹೋಯಿತು. ಬೀಚಿಯವರ ಮಾತ್ರೆಗಳು. ಕಥೆ ಗುಂಡಾ ಬಾಗಿಲು. ಶಾಲೆಯಲ್ಲಿ ನಿದ್ರೆ ಮಾಡುವುದು ಗುಂಡನ ಹುಟ್ಟಾಗುಣ. ಕಡೆ ಬೆಂಚಿನಿಂದ ಗೊರಕೆ ಹೆಚ್ಚಾದಾಗ ಕೊಕ್ಕೆಂದು ಒಮ್ಮೆಲೆ ಹುಡುಗರು ನಕ್ಕು ಬಿಟ್ಟರು. ಮೇಷ್ಟ್ರಿಗೆ ಕೋಪವು ಮಿತಿ ಮೀರಿತು. ತಾವು ತೂಕಡಿಸುತ್ತಿದ್ದಕ್ಕೆ ಇವರು ನಕ್ಕರು ಎಂದು ಮೇಷ್ಟ್ರ ಊಹೆ. ಏಟುಗಳನ್ನು ತಾಳಲಾರದೆ ಒಬ್ಬ ಹುಡುಗ ಹೇಳಿಯೇ ಬಿಟ್ಟ. ಗೊರಕೆ ಹೊಡೆಯುತ್ತಿದ್ದ ಗುಂಡನ ಮೇಲೆ ಹೊರಳಿತು ಗುರುಗಳ ಕೋಪೋದ್ರೇಕ. ನಿದ್ರೆಭಂಗವಾದ ಸಿಟ್ಟಿನಲ್ಲಿ ಗುಂಡಾ ಎಂದು ಗರ್ಜಿಸಿ ಮೇಷ್ಟ್ರು ಹತ್ತಿರ ಹೋದರು. ಇರ್ಲಿ ಹೋಗಮ್ಮ, ನಾನೆಲ್ಲ ಹಾಕಿಕೊಳ್ಳುತ್ತೇನೆ ಎಂದು ಕಣ್ಣು ತೆಗೆಯದೆ ಹೇಳಿ ಗೊರಕೆ ಮುಂದುವರೆಸಿದ. ನಾನು ಹರಕತೆಗೆ ಹೋಗ್ತೇನೆ, ಬಾಗಿಲು ಹಾಕಿಕೋ ಎಂದು ತಾಯಿ ಹೇಳಿದಂತೆ ಗುಂಡನ ಕನಸು. ಹುಡುಗರ ನಗು ಅಳತೆ ಮೀರಿತು. ಗುರುಗಳ ಕೋಪ ಅದನ್ನೂ ದಾಟಿತು. ಗುಂಡನನ್ನು ಕಿವಿಯಿಂದ ಎತ್ತಿ ನಿಲ್ಲಿಸಿದರು. ಕಣ್ತೆರೆದ. ನಿಶ್ಚಯ ಜ್ಞಾನವಾಗಿ ನಾಚಿಕೆಯಾಯಿತು. ಬೆಂಚಿನ ಮೇಲೆ ಗುಂಡನನ್ನು ನಿಲ್ಲಿಸಿ ಗುರುಗಳು ಕುರ್ಚಿಗೆ ಒಂದು ಕಣ್ಣು ಬಚ್ಚಿದರು. ಏನೋ ದುಪ್ಪೆಂದು ಬಿದ್ದ ಸಪ್ಪಳವಾಯಿತು. ಮೇಷ್ಟ್ರು ಕಣ್ತೆರೆದರು. ಆದರೆ ಗುಂಡ ಮಾತ್ರ ತೆಗೆಯಲಿಲ್ಲ. ತೂಕಡಿಸಿ ನೆಲಕ್ಕೆ ಬಿದ್ದು ಅಲ್ಲಿಯೇ ನಿದ್ರೆ ಮಾಡುತ್ತಿದ್ದ. ಅಂದಿನಿಂದ ಮೇಷ್ಟ್ರ ಮನೆಯಲ್ಲಿಯೇ ಗುಂಡನಿಗೆ ಪ್ರೈವೇಟ್ ಟ್ಯೂಷನ್. ನಗರೇಶ್ವರ ದೇವಾಲಯದಲ್ಲಿ ಶಾಸ್ತ್ರಿಗಳ ಹರಿಕತೆ ಜರುಗಿತು. ಮಹಾಭಾರತದಲ್ಲಿ ಕಾಂಗ್ರೆಸ್ಸಿನ ವಿಷಯ ಹೇಳುತ್ತಾರೆಂದು ಇಡೀ ಊರೇ ಕೇಳಲು ಹೊರಟಿತು. ಗುಂಡನ ಮೇಷ್ಟ್ರು ಹೊರಟು ನಿಂತರು. ಅದೇ ಉಂಡು ಬಂದ ಗುಂಡ ಮುಸುಕಿಕ್ಕಿದ. ಗುರುಗಳು ಚೆನ್ನಾಗಿ ಕೂಗಿ ಹೇಳಿದರು, ಗುಂಡ, ನಾನು ಹರಿಕತೆಗೆ ಹೋಗ್ತೇನೆ, ಬಾಗಿಲು ಹಾಕಿಕೋ. ಹ್ಞೂ ಎಂತ ಗುಂಡ, ಹೇಳೋ ಮತ್ತೆ ಎಂದು ಅವಸರಪಡಿಸಿದರು ಗುರುಗಳು. ನೀವು ಹೋಗಿ ಸಾರ್, ನಾನೆಲ್ಲ ಹಾಕಿಕೊಳ್ಳುತ್ತೇನೆ ಎಂದ. ಬಾ, ಈಗ ಹಾಕಿಕೋ ಬಾ ಎಂದು ತಕರಾರು ನಡೆಸಿದರು. ನೀವು ಹೋದ ಮೇಲೆ ಅಲ್ವೇನ ಸರ್ ನಾನು ಬಾಗಿಲು ಹಾಕೊಳ್ಳೋದು ಎಂದ. ಬಾಗಿಲಲ್ಲಿ ನಿಂತು ಮತ್ತೊಮ್ಮೆ ಗುಂಡಾ ಎಂದು ಕೂಗಿದರು. ನೀವು ಹೊರಡಿ ಸಾರ್, ನಾನೆಲ್ಲ ಎಂದು ಬೇಸರದ ತೆಗೆದ. ಪರವಾಗಿಲ್ಲ ಎಂದಿದ್ದಾನೆ ಎಂದು ಸಮಾಧಾನ ಹೇಳಿಕೊಂಡು ಗುರುಗಳು ಹಾದಿ ಹಿಡಿದರು. ಹರಿಕತೆಯ ಮುಗಿದ ಮೇಲೆ ಗುಡಾರದ ಮಾಲೀಕರು ಮೇಷ್ಟ್ರನ್ನೆಬ್ಬಿಸಿ ಮನೆಗೆ ಕಳಿಸಿದರು. ಇನ್ನು ಆ ಗುಂಡನನ್ನೆಬ್ಬಿಸಿ ಬಾಗಿಲು ತೆಗೆಸುವುದೆಂತು ಎಂದು ಯೋಚನೆ ಮಾಡುತ್ತಾ ನಿದ್ರೆಯಲ್ಲಿಯೇ ಮನೆ ಮುಟ್ಟಿದರು. ಗುರುಗಳಿಗೆ ಎಷ್ಟೂ ತೊಂದರೆ ಆಗಲಿಲ್ಲ. ಬಾಗಿಲು ತೆರೆದೇ ಇದ್ದಿತು. ದೀಪವು ಉರಿಯುತ್ತಿದ್ದಿತು. ಗುಂಡ ಮಾತ್ರ ಮುಸುಕಿನಲ್ಲಿಯೇ, ಇದು ಏನಯ್ಯ ಗ್ರಹಚಾರ, ಬಾಗಿಲನ್ನು ಹಾಕಿಲ್ವೇನೋ, ಕಳ್ಳರು ಒಳಗ್ ಬಂದ್ರೆ ಏನೋ ಗತಿ ಎಂದು ಪೇಚಾಡುತ್ತಾ ಒಳಗೆ ಬಂದರು. ಕೋಪದಿಂದ ಗುಂಡಾ ಎಂದು ಗರ್ಜಿಸಿದರು. ನೀವು ಹೊರಡಿ ಸಾರ್, ನಾನೆಲ್ಲ ಹಾಕೊಳ್ತೇನೆ ಎಂದು ಹಿಂದೆ ಮುಸುಕ ತೆಗೆಯದೆ ಉತ್ತರಪಟ್ಟ. ಸಾಕ್ಷಾತ್ ದೇವರಯ್ಯ ನೀನು, ಜಗತ್ನಲ್ಲಿ ಏನಾದ್ರೇನು, ಎಷ್ಟು ಯುದ್ಧ ಅನ್ಯಾಯ ಜರುಗಿದ್ರೇನು, ತಾನು ನಿದ್ರೆಯೇ ತನಗೆ ಎಂದು ಒಟಗುಟ್ಟಿ ನಿದ್ರೆ ಭರದಲ್ಲಿ ಬಾಗಿಲು ಹಾಕದೆ ಮಲಗಿಬಿಟ್ಟರು ಗುರುಗಳು. ನಿದ್ರೆಯಲ್ಲಿದ್ದ ದೇವರೇ ಗುರುಗಳ ಮನೆಯನ್ನು ಕಾಪಾಡಬೇಕು.